ಶಾಸಕ ಸ್ಥಾನ ಅಸಿಂಧು ತೀರ್ಪು ನ್ಯಾಯಾಂಗದ ಮೇಲೆ ವಿಶ್ವಾಸ. ಸುಪ್ರೀಂ ಕೋರ್ಟ್ನಲ್ಲಿ ಜಯ ಸಿಗಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ ಕಾಂಗ್ರೆಸ್ ನಾಯಕರು. ಗುಡಿಬಂಡೆ ಪಟ್ಟಣದಲ್ಲಿ ರಾಜಕೀಯ ಚಟುವಟಿಕೆಗಳು ತೀವ್ರಗೊಳ್ಳುತ್ತಿರುವ ಸಂದರ್ಭದಲ್ಲಿ ಹೈಕೋರ್ಟ್ ನೀಡಿದ ತೀರ್ಪಿನ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ವಿಶೇಷ ಪೂಜೆ ನೆರವೇರಿಸಿ ತಮ್ಮ ಐಕ್ಯತೆಯನ್ನ ವ್ಯಕ್ತಪಡಿಸಿದರು. ಗುಡಿಬಂಡೆ ಪಟ್ಟಣದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಕಾಂಗ್ರೆಸ್ ಪಕ್ಷದ ಎಲ್ಲಾ ಮುಖಂಡರು, ಕಾರ್ಯಕರ್ತರು ಹಾಗೂ ಶಾಸಕರ ಅಭಿಮಾನಿಗಳು ಸೇರಿ ವಿಶೇಷ ಪೂಜೆ ಸಲ್ಲಿಸಿದರು. ಹೈಕೋರ್ಟ್ ಶಾಸಕ ಸ್ಥಾನವನ್ನ ಅಸಿಂಧು ಎಂದು ಘೋಷಿಸಿರುವ ಹಿನ್ನೆಲೆಯಲ್ಲಿ ಈ ತೀರ್ಪು ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯ ಸಿಗಲಿ ಹಾಗೂ ಎಲ್ಲ ಅಡೆತಡೆಗಳು ನಿವಾರಣೆಯಾಗಲಿ ಎಂಬ ಉದ್ದೇಶದಿಂದ ದೇವಾಲಯದಲ್ಲಿ ವಿಶೇಷ ಅರ್ಚನೆ ಮತ್ತು ಪ್ರಾರ್ಥನೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡರು, ಹೈಕೋರ್ಟ್ ತೀರ್ಪಿನಿಂದ ನಾವು ನಿರಾಶರಾಗಿಲ್ಲ. ನಮ್ಮ ಶಾಸಕರಿಗೆ ಆಗಿರುವ ಅನ್ಯಾಯವನ್ನ ಕಾನೂನುಬದ್ಧವಾಗಿ ಪ್ರಶ್ನಿಸಲು ಅವರು ಈಗ ಸುಪ್ರೀಂ ಕೋರ್ಟ್ ಮೊರೆ ಹೋಗಲು ಸಿದ್ಧರಾಗಿದ್ದಾರೆ ಎಂದು ತಿಳಿಸಿದರು. ಸುಪ್ರೀಂ ಕೋರ್ಟ್ನಲ್ಲಿ ಸತ್ಯಕ್ಕೆ ಜಯ ಸಿಗಲಿದೆ ಎಂಬ ಪೂರ್ಣ ವಿಶ್ವಾಸ ನಮಗಿದೆ. ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ನಮಗೆ ಸಂಪೂರ್ಣ ನಂಬಿಕೆ ಇದೆ ಎಂದು ಅವರು ಹೇಳಿದರು. ಹಾಗೆಯೇ ವಿರೋಧಿ ಬಿಜೆಪಿ ಅಭ್ಯರ್ಥಿ ಸಿ ಮುನಿರಾಜು ಅವರ ಪರವಾಗಿ ಸುಪ್ರೀಂ ಕೋರ್ಟ್ ತೀರ್ಪು ಬಂದರೂ ನಾವು ಜನತೆಯ ತೀರ್ಪನ್ನ ಸ್ವೀಕರಿಸಲು ಸಿದ್ಧರಾಗಿದ್ದೇವೆ. ಅಂತಹ ಪರಿಸ್ಥಿತಿಯಲ್ಲಿ ಮಧ್ಯಂತರ ಚುನಾವಣೆಗೆ ಹೋಗಿ ಜನತಾ ನ್ಯಾಯಾಲಯದ ಮುಂದೆ ನಮ್ಮ ವಿಚಾರವನ್ನ ಮಂಡಿಸುತ್ತೇವೆ. ಜನರು ಏನು ತೀರ್ಮಾನಿಸುತ್ತಾರೋ ಅದಕ್ಕೆ ನಾವು ಬದ್ಧರಾಗಿರುತ್ತೇವೆ ಎಂದು ಮುಖಂಡರು ಸ್ಪಷ್ಟಪಡಿಸಿದರು. ಈ ಸಂದರ್ಭದಲ್ಲಿ ಪಕ್ಷದ ಅನೇಕ ಮುಖಂಡರು, ಯುವ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಭಾಗವಹಿಸಿ ತಮ್ಮ ನಾಯಕನಿಗೆ ಬೆಂಬಲ ಸೂಚಿಸಿದರು. ಪೂಜೆ ಬಳಿಕ ಕಾರ್ಯಕರ್ತರು ಪಕ್ಷದ ಐಕ್ಯತೆ ಮತ್ತು ನ್ಯಾಯಕ್ಕಾಗಿ ಹೋರಾಟ ಮುಂದುವರಿಸುವ ಸಂಕಲ್ಪ ವ್ಯಕ್ತಪಡಿಸಿದರು. ಜೈನ್ ಕೃಷ್ಣಾರೆಡ್ಡಿ, ಜೆಕೆ ನ್ಯೂಸ್ ಕನ್ನಡ, ಚಿಕ್ಕಬಳ್ಳಾಪುರ. ಹೈಕೋರ್ಟ್ನಲ್ಲಿ ಶಾಸಕ ಸ್ಥಾನಕ್ಕೆ ಅಸಿಂಧು ಅನ್ನೋದನ್ನು ಘೋಷಣೆ ಮಾಡಿದೆ. ಈಗಾಗಲೇ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಆದರೂ ಕೂಡ ಈಗ ನಾವು ಸುಪ್ರೀಂ ಕೋರ್ಟಿನ ಮೊರೆ ಹೋಗೋದಕ್ಕೆ ಎಲ್ಲವನ್ನೂ ಕೂಡ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಮುಂದುವರಿದ ಭಾಗವಾಗಿ ಕಾನೂನಿನ ಮೇಲೆ ವಿಶ್ವಾಸವನ್ನು ಇಟ್ಟುಕೊಂಡು ಈ ನ್ಯಾಯಾಲಯದ ಗೌರವವನ್ನು ನಾವು ಸ್ವಾಗತಿಸಿಕೊಂಡು ನಮಗಾಗಿರ್ತಕ್ಕಂಥ ಒಂದು ಅನ್ಯಾಯವನ್ನು ಸುಪ್ರೀಂ ಕೋರ್ಟಿನಲ್ಲಿ ಗೆಲ್ತೀವಿ ಅನ್ನೋದನ್ನು ನಾವು ವಿಶ್ವಾಸ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೀವಿ. ಇಲ್ಲಿ ಈ ಒಂದು ದೇವಾಲಯದಲ್ಲಿ ನಾವೆಲ್ಲ ಕೂಡ ಅವರ ಸುಬ್ಬಾರೆಡ್ಡಿಯವರ ಕಾರ್ಯಕರ್ತರು, ಅಭಿಮಾನಿಗಳು, ನಮ್ಮ ಎಲ್ಲ ಮುಖಂಡರನ್ನೊಳಗೊಂಡಂತೆ ಇಲ್ಲಿ ಯಾಕೆ ಬಂದಿದ್ದೀವಿ ಅಂತಂದರೆ, ಸುಬ್ಬಾರೆಡ್ಡಿಯವರು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸುವಂತಹ ಒಂದು ಕಾಲಘಟ್ಟದಲ್ಲಿ ಇಲ್ಲಿ ಪೂಜೆ ಮಾಡಿಕೊಂಡು ಹೋಗಿ ನಾವು ನಾಮಿನೇಷನ್ ಹಾಕಿದ್ವಿ. ಅದಕ್ಕೆ ನಮ್ಮ ಇಲ್ಲಿನ ಮುಖಂಡರಾದಂಥ ವೆಂಕಟರಾಯಪ್ಪನವರು ಕೂಡ ಆ ಸಮಯದಲ್ಲಿ ಸಾಥ್ ಕೊಟ್ಟರು. ಹಾಗಾಗಿ ಅದರ ಜೊತೆಗೆ ಈ ದೇವಾಲಯದ ವಿಶೇಷತೆ ಏನು ಅಂತಂದರೆ, ನಮ್ಮ ಕ್ಷೇತ್ರಕ್ಕೆ ಒಂದು ನೈಋತ್ಯ ಭಾಗದಲ್ಲಿ ಈ ದೇವಾಲಯ ಬರ್ತದೆ. ಪುರಾಣ ಪ್ರಸಿದ್ಧಿ ತಿರುಪತಿಯ ಎಷ್ಟು ವೆಂಕಟೇಶ್ವರನು ಎಷ್ಟು ಮುಖ್ಯವೋ ನಮ್ಮ ಭಾಗಕ್ಕೆ ಈ ದೇವಾಲಯವು ಕೂಡ ಅಷ್ಟು ಮುಖ್ಯವಾಗಿದೆ. ಒಂದು ಈಗಾಗಲೇ ನೀವು ಹೇಳಿಕೆಗಳನ್ನು ನಮ್ಮ ವಿರೋಧ ನಮ್ಮ ಅಭ್ಯರ್ಥಿಯಾಗಿರುವಂತಹ ಮುನಿರಾಜಿಯವರು ಈಗಾಗಲೇ ವಿಜಯ ಆಚರಣೆಗಳನ್ನು ಕೂಡ ಆಚರಣೆ ಮಾಡ್ತಾಯಿದ್ದಾರೆ. ನಾವೆಲ್ಲ ನೋಡಿದ್ವಿ. ಅವರು ಒಂದು ಅರ್ಥ ಮಾಡ್ಕೋಬೇಕಾಗ್ತದೆ. ಈ ಒಂದು ವೇಳೆ ಸುಪ್ರೀಂ ಕೋರ್ಟ್ನಲ್ಲಿ ಹೈಕೋರ್ಟಿನ ತೀರ್ಪನ್ನು ಎತ್ತಿಡಿದಿದ್ದೇ ಆಗಿ ಅವರು ವಿಜಯ ಅಭ್ಯರ್ಥಿಯನ್ನು ಘೋಷಣೆ ಮಾಡೋದರಲ್ಲಿ ಅರ್ಥ ಇಲ್ಲ. ಈಗಾಗಲೇ ಹೈಕೋರ್ಟು ಖಡಾಖಂಡಿತವಾಗಿ ಹೇಳಿದೆ. ನಮ್ಮ ಸುಬ್ಬಾರೆಡ್ಡಿಯವರು ಮಧ್ಯಂತರ ಚುನಾವಣೆ ಬಂದರೆ ಮೊನ್ನೆ 19,000 ಚಿಲ್ಲರೆಯಲ್ಲಿ ಗೆದ್ದಿದ್ರು. ಈ ಸರ್ತಿ 1 ಲಕ್ಷ ಅಂತರದಲ್ಲಿ ಗೆಲ್ತೀವಿ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗ್ತದೆ. ಕಾರಣ ಕ್ರಿಯಾಶೀಲ ಶಾಸಕರು ಅವನು ಅಸಿಂಧುಗೊಳಿಸಿದೆ ಅಂತ ಏನು ಘೋಷಣೆ ಮಾಡಿದರು. ಇದರ ಒಂದು ನಮ್ಮ ಶಾಸಕರು ಸುಪ್ರೀಂ ಕೋರ್ಟ್ಗೆ ಹೋಗಿ ಒಂದು ಮೊರೆ ಹೋಗಿ ಈ ಒಂದು ಅಸಿಂಧುವನ್ನು ಕ್ಯಾನ್ಸಲ್ ಮಾಡಿ ಮತ್ತೆ ಶಾಸಕರಾಗಿ ಆಯ್ಕೆ ಆಗಬೇಕೆಂದು ಎಲ್ಲ ದೋಷಗಳು ನಿವಾರಣೆ ಆಗಬೇಕು, ಶಾಸಕರಿಗೆ
ಮತ್ತೆ ಒಳ್ಳೆ ಕಾಲ ಬರಬೇಕು ಅಂತ ನಾವೊಂದು ದೇವರಲ್ಲಿ ಒಂದು ಪ್ರಾರ್ಥನೆ ಮಾಡ್ಕೊಳ್ತಾ, ನಾರಾಯಣ ರೆಡ್ಡಿಯಿಂದ ಹಿಡಿದು ನಮ್ಮ ಸುಬ್ಬಾರೆಡ್ಡಿಯವರೆಗೂ ಕೂಡ ಏನು ಸುಮಾರು ಜನ ಶಾಸಕರಾಗಿದ್ದಾರೆ. ಅವರು ಅಭಿವೃದ್ಧಿಯ ವಿಚಾರದಲ್ಲಿ ಸೋತರೂ ಕೂಡ ಅಭಿವೃದ್ಧಿಯ ಬಗ್ಗೆ ಮಾತನಾಡ್ತಕ್ಕಂಥದ್ದು ಸ್ಪಷ್ಟವಾಗಿ ನಾವು ಕ್ಷೇತ್ರದ ನಾವು ನೋಡಿದ್ದೀವಿ. ಆದರೆ 2023 ಏನು ಇವರು ಬಂದಂಥ ಸಂದರ್ಭದಲ್ಲಿ ಪರಾಜಿತಗೊಂಡಂಥ ಸಂದರ್ಭದಲ್ಲಿ ಅವರು ಹತಾಶರಾಗಿ ಅವರ ಸ್ವಂತ ಹಿತಾಸಕ್ತಿಗೋಸ್ಕರವಾಗಿ ಅಧಿಕಾರದ ದಾಹಕ್ಕೋಸ್ಕರ ನಾನೇನು ಶಾಸಕನಾಗಿಬಿಡ್ತೀನಿ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರವಾಗಿ ದಾವೆಯನ್ನು ಹೂಡಿರ್ತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇವತ್ತು ಕ್ಷೇತ್ರದಲ್ಲಿ ಪ್ರಜ್ಞಾವಂತ ನಾಗರಿಕರು ಮತ್ತು ಇವತ್ತು ಎಲ್ಲ ಇದ್ದಾರೆ. ಅವರು ನಿಮ್ಮ ನಡವಳಿಕೆಗಳನ್ನು ಸೂಕ್ಷ್ಮವಾಗಿ ಅತಿ ಗಂಭೀರವಾಗಿ ಇವತ್ತು ಆಲೋಚನೆಯನ್ನು ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಇದಕ್ಕೆ ನಿಮಗೆ ತಕ್ಕ ಪಾಠವನ್ನು ಕಲಿಸ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅವ್ರಿಗೆ ಪ್ರಾರ್ಥನೆ ಮಾಡ್ತೀವಿ. ನಮ್ಮ ಮಸೀದಿಯಲ್ಲಿ ದೇವರು ಒಳ್ಳೇದು ಮಾಡಲಿ, ನಮ್ಮ ಜನಾಂಗಕ್ಕೆ ಅವರು ನಮ್ಮ ಬೆನ್ನೆಲುಬಾಗಿ ನಿಲ್ಲಿ ಅಂತ ಹೇಳಿ ಅವರಿಗೆ ಒಳ್ಳೆಯದೇ ಆಗುತ್ತೆ. ಯಾವುದೇ ಅವ್ರನ್ನೂ ತಡೆಯೋದಿಲ್ಲ, ಯಾವುದೇ ಶಕ್ತಿ ಅವ್ರಿಗೆ ತಡೆಯೋಕ್ಕಾಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವರು ದೈವಭಕ್ತರು ಇರೋದ್ರಿಂದ ಅವ್ರಿಗೆ ಯಾವುದೇ ಈ ಕಷ್ಟಗಳು ಯಾವುದೇ ತೊಂದರೆಗಳು ಬರೋದಿಲ್ಲ. ಅವ್ರಿಗೆ ದೇವರು ಒಳ್ಳೇದು ಮಾಡ್ತಾರೆ ಅಂಥೇಳಿ ನಾವು ಇವತ್ತು ನಮ್ಮ ವೆಂಕಟರಮಣ ಸ್ವಾಮಿ ದೇವಸ್ಥಾನ ನಮ್ಮ ಊರಿಗೆ ಒಂದು ಶ್ರೇಷ್ಠವಾದ ದೇವಸ್ಥಾನ. ಇಂಥ ದೇವಸ್ಥಾನದಲ್ಲಿ ನಾವು ಇಲ್ಲಿ ನೂರಾರು ಜನ ನಾವು ಸೇರಿಕೊಂಡು ಪೂಜೆ ಸಲ್ಲಿಸಿ ಅವರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಪ್ರಾರ್ಥನೆ ಮಾಡಿದ್ದೀವಿ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.